गाइस हम आ चुके हैं अभी बीजापुर में आ चुके हैं। तो फिर वहाँ पे गोल गुम्बद है ना, वहाँ पे आ चुके हैं हम लोग। अभी वहीं पे जा रहे हैं। घोड़ा है ना हमको लेकर जा रहे हैं, घोड़ा हमको लेकर जा रहा है, ठीक है। तो फिर अभी हम निकल चुके हैं। वहाँ पे जो घुमाएगा वो पूरा घोड़ा ही घुमाएगा हमको, जो वहाँ पे चीज़ है, और गोल गुम्बद को भी, ठीक है। हम गोल गुम्बद के ऊपर चढ़ेंगे, ठीक है। तो फिर हम निकल चुके हैं गाइस। अरे घोड़ा हमने 2 घोड़े बुक किए हैं। ये यहाँ पे एक है, मैं बैठा हूँ और मेरे पापा लोग बैठे हैं। वहाँ पे एक है, ठीक है, वहाँ पे एक है, ठीक है। गाड़ी बुक है 1500 एक घोड़े को 1500 और घोड़े के 15। जामा मस्जिद है गाइस, ये जामा मस्जिद है। ये देखो जामा मस्जिद है। जामा मस्जिद बोले तो इंडिया के अंदर दूसरा नंबर है। पहला नंबर दिल्ली का है, सेकंड बीजापुर का है, 5वां राजा बना है अली आदिल शाह। किस लिए बना है बोले तो एक टाइम का 5,500 लोग नमाज पढ़ने का वास्ते बना है। ये पूरा जामा मस्जिद है। अभी हम अंदर जाने वाले हैं। एट द टाइम 20,000 लोग एक फील्ड में, ठीक है। सुरभि आजा, क्या हुआ? पीपल्स मतलब इसमें 1000 पीपल्स एक साथ नमाज पढ़ सकते हैं यहाँ पे। तो काफी बड़ा है कैसी। आवाज आ रही है, आवाज जाती है। हेलो, आती है। ओह माय गॉड, यहाँ पे आ गया, देखिए कोई ऊपर कितना है, देखो ऊपर यहाँ पे, यहाँ पे ये तो बड़ी है, यहाँ बड़ा, यहाँ पे ऊपर बहुत बड़ा है गाइस। ಇಂಡಿಯಾದಲ್ಲೇ ಸೆಕೆಂಡ್ ಫಸ್ಟ್ ಭೋಪಾಲಲ್ಲಿದೆ, ಸೆಕೆಂಡ್ ಬಿಜಾಪುರ್, ಥರ್ಡ್ ಡೆಲ್ಲಿಯಲ್ಲಿದೆ. ಭೋಪಾಲಲ್ಲಿ ಅದರ ಹೆಸರು ತಾಜುಲ್ ಮಸಾಜಿದ್, ನೀವು ನೆಟ್ನಲ್ಲಿ ನೋಡ್ಬೋದು. ಸೆಕೆಂಡ್ ಏನ್ ಬಿಜಾಪುರ್ನಲ್ಲಿ ನಿಂತಿದ್ರಿ, ಥರ್ಡ್ ಏನ್ ಡೆಲ್ಲಿ, ಲಾಲ್ ಕಿಲ್ಲಾ ಮುಂದೆ ನೋಡಿ. ಇದು 1565ರಲ್ಲಿ ಫಸ್ಟ್ ಅಲಿ ಆದಿಲ್ ಶಾ 5ನೇ ಮಸೂದಿ, ಅಂದ್ರೆ ಇಲ್ಲಿಗೆ 450 ವರ್ಷ ಆಯಿತು. ಮಸೂದಿ ಕಟ್ಟಲಿಕ್ಕೆ 20 ವರ್ಷ ಹಿಡಿದಿದೆ. ದಿನಾಲು 5,000 ಜನ ಇದರಲ್ಲಿ ಕೆಲಸ ಮಾಡ್ತಾ ಇದ್ರು. ಇದು ಕಲ್ಲು ಮತ್ತು ಗಾರೆ, ಲ್ಯಾಮ್ ಸ್ಟೋನ್ ಅಂತೀವಲ್ಲ, ಅದೇ ತರ ನೀವು ಮುಂದ್ಗಡೆ ನೋಡ್ತಾ ಪೂರ್ತಿ ಕಲ್ಲಿದೆ ಸರ್. ಅದ್ರ ಮೇಲೆ ಪುರಾಣ ಮತ್ತು ಹದೀಸ್ಗಳನ್ನು, ಶ್ಲೋಕಗಳನ್ನು ಕೆತ್ತನೆ ಮಾಡಿ ಅದ್ರ ಮೇಲೆ ಬಂಗಾರದ ಲೇಪನೆ ಇದೆ, ಬಂಗಾರದ ನೀರು. ಯಾಕಂದ್ರೆ 450 ವರ್ಷ ಟೈಮ್ನಲ್ಲಿ ಬಂಗಾರದ ನಾಣ್ಯಗಳು ಚಲವಣೆ ಇತ್ತಲ್ಲ, ಅವನ್ನೇ ಕರಗಿಸಿ ಮಕ್ಕಳು ಪೇಂಟ್ ಮಾಡ್ತಾ ತರನಾಗೆ ಪೇಂಟ್ ಮಾಡಿದಾನೆ. ಸೊ ಇದಕ್ಕೆ ಬಂಗಾರದ ಕಮಾನು. ಮೊದಲು ಏನಾಗ್ತು, ಕೆಲಸ ಮಾಡುವಾಗ ಬಿಡ್ತಿದ್ದು, ಬೇರೆ ಕೆತ್ತಿಲ್ಲ, ಅದು ತಪ್ಪು, ನಮ್ದೇ ತೋರಿಸ್ತೇನೆ, ತಪ್ಪಿಲ್ಲ. ಎಲ್ಲ ಜನ ಗೊತ್ತೆಲ್ಲ ಹೋಗ್ಬಿಡ್ತಿತ್ತು, ಹೋಗಿ ಕೈ ಹಚ್ಚಿ ಕೆಳಗಿದ್ದೆಲ್ಲ ಹಾಳಾಗಿ ಎಲ್ಲರೂ ಒಂದು ಸ್ವಲ್ಪ ಸೈನಿಂಗ್ ನಿಮಗೆ ಬರ್ತಾ ಇದೆ. ಅಪ್ಪರ್ ಪಾರ್ಟ್ ಶೇಪ್ ಇದೆ. ಆನಂತರ ಇಲ್ಲಿ ದಿನಾಲು ಈ ಟೈಮ್ ನಮಾಜ್ ಆಗ್ತದೆ, ಆ ಟೈಮ್ ಟೇಬಲ್ ಇದೆ. ಅಲ್ಲಿ ಒಂದು ಟೈಮ್ದಲ್ಲಿ 100-150 ಜನ ಬರ್ತಾರೆ. ಶುಕ್ರವಾರ ಒಂದು 2,000-3,000 ಜನ ಬಂದು ಅರ್ಧ ತಿಂತಾರೆ. ಆ ಗಿರ್ಲ್ವರೆಗೆ 7,000, ಗೇಟ್ವರೆಗೆ 15,000-20,000. ಇದು ಯಾವಾಗಂತೆ ಬಕ್ರೀದ್ ಮತ್ತು ರಂಜಾನ್ ಫೆಸ್ಟಿವಲ್ನಲ್ಲಿ ಫುಲ್ ಆಗ್ತದೆ. ಇದು 100 ಅಡಿ ಇದೆ ಎತ್ತರ ಮೇನ್ ಡೋರ್. ಆನಂತರ ಇದು ಡಯಾಮೀಟರ್ 16 ಮೀಟರ್ ಉಂಟು, ಇಟ್ ಮೀನ್ಸ್ 50 ಫೀಟ್. ಇಟ್ ಮೀನ್ಸ್ ಇದು ಆನಂತರ ಇಂದ ಸ್ಮಾಲ್ ಡೋಮ್ಸ್ ಕಾಣ್ತಿದ್ದೇವೆ ಸರ್, 50 ಡೋಮ್ ಇದೆ. ಬಟ್ ಇನ್ಸೈಡ್ ನೋಡಿ, ಇದೊಂದು ಡಿಸೈನ್, ಒಂದು 2-3 ಡಿಸೈನ್ಗಳು ಬೇರೆ ಬೇರೆ ಇದೆ. 33 ಕಿಟಕಿ ಇದ್ರೆ ಇಲ್ಲಿಂದ ಕಲ್ಲಿನ ಸರ್ ಎಲ್ಲ, ಇಲ್ಲಿಂದ 16 ಡಿಸೈನ್ಗಳು ಬೇರೆ ಬೇರೆ ಇದೆ. ಅದು ಕಲ್ಲಿಂದ ಸರ್. ದೀಪ ಹೌದು ಸರ್, ಅದು ಕಲ್ಲಿಂದ ಸರ್. ಅದು 400 ವರ್ಷದ, 450 ವರ್ಷ ಸರ್, ಕಲ್ಲಿಂದ ಅದು. ಆನಂತರ ಇದು ಗಡಿಯಾರ ಒಂದು 60 ವರ್ಷದಿದೆ ಸರ್, ನಡೀತಾ ಇದೆ. ಒಂದು ಡೇ ಬಿಟ್ಟು ಒಂದು ಕೀ ಕೊಟ್ಟರೆ ನಡೀತಿದೆ. ಅದು ಒಂದು 100 ಇಯರ್ಸ್ ಓಲ್ಡ್ ಚೇರ್ ಇದೆ, ಬ್ರಿಟಿಷರ್ ಕಾಲದಲ್ಲಿ. 100 years old guys. ಆಗ್ರಾ ತಾಜ್ ಮಹಲ್, ಹೌದಾ, ಇಟಾಲಿಯನ್ ಮಾರ್ಬಲ್ ಅಂತ.
ಇದು ಗಾರ್ಡನ್ ಇದೆ, ಹೊರಗಡೆ ಒಂದು ಸ್ವಲ್ಪ ಗಾರ್ಡನ್ ಇದೆ, ಫ್ರಂಟ್ ಇದೆ, ಈ ಕಡೆ ಒಂದು ಸ್ವಲ್ಪ ಸ್ಪೇಸ್ ಉಂಟು. ಎಲ್ಲ ಸೇರಿಸಿದರೆ 1,16,000 ಸ್ಕ್ವೇರ್ ಫೀಟ್ನಲ್ಲಿ ಮಸೂತಿ ಏರಿಯಾ ಉಂಟು ಸರ್. ಆನಂತರ ಅಲ್ಲಿ ನೋಡ್ತಿದ್ರು ನೀವು ಒಂದೊಂದು ಸ್ಪೇಸ್ ಇದೆ, ಅಲ್ಲಿ ಸೈನಿಕ್ ಬರ್ತಾ ಇದ್ರಲ್ಲ ಸರ್, ಇಲ್ಲಿ ಒಳಗಡೆ. ಹಾಂ, ಹೀಗೆ ನಿಮ್ಮ ಪರ್ಸ್ನಾಲಿಟಿ 7,000 to 8,000 ಇದೆ. ಅವಾಗ 2,250ಕ್ಕೆ ಪೂರ್ತಿ ಮಸೂತಿ ತುಂಬ ಹೋಗ್ತಿತ್ತು. औरंगजेब गेट वो क्या है? वो बाद में यहाँ आदिल शाह के बाद लास्ट में औरंगजेब आ गए. 12 सितंबर 1686 को आकर बीजापुर को जीत करके वो गेट अपना बनाया, उसका नाम औरंगजेब गेट बोलते हैं. ठीक है, हाँ ठीक. थैंक यू. हाँ, इधर चेन है, वहाँ खड़े होकर देखो. हाँ ठीक है अंकल. थैंक यू अंकल. गेट है गाइस, वो औरंगजेब गेट है. So guys, वो चेन दिख रहा है, बिल्कुल पत्थर से बना है गाइस, पत्थर से गाइस. कहा था कि हम गोल गुम्बद आके तुमको मिलेंगे, तो फिर हम गोल गुम्बद आ चुके हैं. पीछे तो हम अंदर जाने वाले हैं. अंदर जाने अंदर जाने वाले हैं ना? हाँ चलो. चल निकले. तो निकले. ಹಾಕಲಿಕ್ಕೆ ಶಿಶಿಗಂಬಲ್ಲಿ ಈಗ ಈಗ ಎಲ್ಲಾರೇ ಮಾಡ್ರಿ. ಆ ಗುಮ್ಮಟ ನೋಡ್ತಾ ಬರೀ ಸ್ಲೋ ಬರೀ. ಹುಬ್ಬಳ್ಳಿ ಒಂದು 30 ಸೈಡ್ ತೊಗೋತೀರಿ, ಅದು 60 ಮೀಟರ್ ಹಾಲ್ ತೆಗಿತೀರಿ. ನಿಮ್ಮ ಹಾಲು ನಮ್ಮ ವಾಲು ಒಂದೇ ಸೈಜ್, ತಿಳಿತಾ? ಇದು ಪೂರ್ತಿ ಕಲ್ಲು ಗುಮ್ಮಟ್ಕದು ಇಟ್ಗೆ ಮುಖಾಂತರ 3 ಕಾರಣ: ಸೇಪ್ ಸರಿ ಬರಲಿಕ್ಕೆ, ತೂಕ ಕಮ್ಮಲಿಕ್ಕೆ, ಸೌಂಡ್ ಬರಲಿಕ್ಕೆ, ತಿಳಿತಾ? ಆ ಸ್ಮಾಲ್ ವಿಂಡೋಸ್ ಅಲ್ಲಿ ನೀರು ಇಲ್ಲಿ ಬರ್ತವೆ, ಇಲ್ಲಿ ನೀರು ಇಲ್ಲಿ ಬರ್ತವೆ, 2 ಗಾಡಿ ಮಧ್ಯೆ ಬಂದು ಇಲ್ಲಿ ಬೀಳ್ತವೆ. ಅವು ನೀರು ಫಿಲ್ಟರ್ ಆಗುತ್ತೆ, ಒಳ್ಳೆ ನೀರು ತಳ ಬಿದ್ದಾವೆ, ತರಗಿನ ನೀರು ಹೋಗ್ತವೆ. ಭೂಮಿ ತಂದು ಇರ್ತಾರೆ, ಅದಕ್ಕೆ ಚೈನ್ಲೆ ಕಟ್ತಾರೆ, ಮತ್ತು 3 ಚೈನ್ ಜಾಯಿನ್ ಮಾಡ್ತಾರೆ. ಮುಂದೆ ಆನೆ ಬಂದಿರ್ತಾರೆ, ಆನೆ ಸೊಂಟಕ್ಕೆ ಚೈನ್ ಕಟ್ತಾರೆ, ಆನೆ ಮುಂದೆ ಹೋಗ್ತದೆ, ಕಲ್ಲು ಯಾವ ಪಿಕ್ಚರ್ ತೋರ್ಸಾರೆ? ಬಾಹುಬಲಿ. ಇವಾಗ ಎತ್ತಲಾಗ ಯಾವ ಮಷಿನ್ ಯೂಸ್ ಮಾಡ್ತೀನಿ ನೀವು? ಎತ್ತಲಾಗ ಯಾವ ಮಷಿನ್? ಕ್ರೇನ್. ಇವ್ರು ಯಾರು ಯೂಸ್ ಮಾಡ್ಯಾರ? ಇಲ್ಲ, ಇವಾಗ ಕ್ರೇನ್, ಅವಾಗ ಬ್ರೇನ್.